ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಸಚಿನ್ ಸಂಚಾರಿ. ನಾನಿವತ್ತು ನಮ್ಮ ಚನ್ನಪಟ್ಟಣ ತಾಲೂಕಿನ ಬೇವೂರಿಗೆ ಬಂದಿದ್ದೀನಿ. ಇಲ್ಲೊಂದು ಬೆಟ್ಟ ಇದೆ, ಮತ್ತೆ ಬೆಟ್ಟದ ಮೇಲೊಂದು ದೇವಸ್ಥಾನ ಇದೆ. ಇದಕ್ಕೆ ಸರಿಸುಮಾರು 1200 ವರ್ಷಗಳ ಇತಿಹಾಸವುಳ್ಳ ದೇವಸ್ಥಾನ ಇದು. ಇದೆ ಬೆಟ್ಟದ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ. ನಾನಿವತ್ತು ಬೆಟ್ಟದ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬನ್ನಿ ಬೆಟ್ಟ ನೋಡೋಣ. ಹಾಗೂ ಈ ರೋಡಲ್ಲಿ ಮುಂದೆ 5 ಕಿಲೋಮೀಟರ್ ಹೋದ್ರೆ ಗೌಡಗೆರೆ ಸಿಗುತ್ತೆ. ಚನ್ನಪಟ್ಟಣದಿಂದ ತಿಟ್ಮನಹಳ್ಳಿ ಮಾರ್ಗವಾಗಿ ಬಂದ್ರೆ ತಿಟ್ಮನಹಳ್ಳಿ, ಮೈನಕಮಸಳ್ಳಿ, ಮೈನಕನಹಳ್ಳಿ ಈ ಮಾರ್ಗವಾಗಿ ಬಂದ್ರೆ ಬೇವೂರು ಸಿಗುತ್ತೆ. ಬೇವೂರಿಂದ ಸ್ವಲ್ಪ ಮುಂದೆ ಹೋದ್ರೆ ಗೌಡಗೆರೆ 5 ಕಿಲೋಮೀಟರ್ ಇದೆ ಅಷ್ಟೇ. ನೋಡಿ, ಇದೇ ಬೇವೂರು ಗ್ರಾಮ. ಈ ಬೇವೂರು ಗ್ರಾಮದಿಂದ ಸ್ವಲ್ಪ ಮುಂದೆ ಬಂದು ಇಲ್ಲಿ ಕಾಣ್ತಿದೆ ನೋಡಿ ಬೆಟ್ಟದ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ. ಎಡಗಡೆಗೆ ಒಂದು ರೋಡ್ ಹೋಗುತ್ತೆ, ಸಿಮೆಂಟ್ ರೋಡು. ಮತ್ತೆ ಹಳ್ಳಿ ರೋಡ್ಗಳಲ್ಲಿ ಸ್ವಲ್ಪ ನೀವು ನಿಧಾನವಾಗಿ ಓಡಾಡೋದ್ರಿಂದ ಒಳ್ಳೇದು. ಏಕೆಂದ್ರೆ ದನ ಕರುಗಳು ಮತ್ತೆ ಮಕ್ಳುಗಳು, ವಯಸ್ಸಾದವರು ಓಡಾಡ್ತಾ ಇರ್ತಾರೆ. ಸ್ವಲ್ಪ ನೀವು ನಿಮ್ ವೇಗವನ್ನು ಸ್ವಲ್ಪ ಕಮ್ಮಿಲಿ ಇಟ್ಕೊಂಡ್ರೆ ನಿಮ್ಗೆ ಒಳ್ಳೇದು. ಬೇವೂರ್ ಸ್ಕೂಲ್ ಇದು. ಕಾಲೇಜು ಇದ್ದದೇನೋ ಗೊತ್ತಿಲ್ಲ, ಬಟ್ ಸ್ಕೂಲ್ ಇರ್ಬೇಕಿದು. ಶ್ರೀ ಸಿದ್ದೇಶ್ವರ ದೇವಸ್ಥಾನ, ಶ್ರೀ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ. ಇಲ್ಲಿ ನೋಡಿ 2 ದೇವಸ್ಥಾನ ಇದೆ ಇಲ್ಲಿ. ನನ್ನ ಎಡಗಡೆ ಕಾಣ್ತಿರೋದು ನೋಡಿ, ಅದು ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ. ಈ ಕಡೆ ಕಾಣ್ತಿರೋದು ಶ್ರೀ ಸಿದ್ದೇಶ್ವರ ದೇವಸ್ಥಾನ. ನಾವೀಗ ಹೋಗ್ತಿರೋದು ತಿಮ್ಮಪ್ಪ ಸ್ವಾಮಿ ದೇವಸ್ಥಾನಕ್ಕೆ. ಸಿಮೆಂಟ್ ರೋಡ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ರೋಡು. ಇಲ್ಲಿಂದ ಸ್ವಲ್ಪ ಟಾರ್ ರೋಡ್ ಇರ್ಬೇಕು. ಹೇಳಿದ್ನಲ್ಲ, ಗೌಡಗೆರೆಗೆ ಹೋಗೋರು ಆರಾಮಾಗಿ ಈ ಬೆಟ್ಟದ ದರ್ಶನ ಮಾಡ್ಕೊಂಡು, ತಿಮ್ಮಪ್ಪ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಬರ್ಬೇಕಾದ್ರೂ ಬರ್ಬೋದು. ಮತ್ತೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಸುತ್ತಮುತ್ತ ಹಳ್ಳಿಗಳೆಲ್ಲ ಕಾಣುತ್ತೆ ಈ ಬೆಟ್ಟದ ಮೇಲಿಂದ. ನೋಡಿ, ನಾನು ಹೇಳಿದ್ನಲ್ಲ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಬೆಟ್ಟ ಅಂತ. ದೇವಸ್ಥಾನ ಆಗೋ ಬೆಟ್ಟ ಅಲ್ಲಿ ಕಾಣ್ತಿದ್ಯಲ್ಲ ಅದು. ವಾವ್, ವ್ಯೂ ನೋಡಿ ಸಕ್ಕತ್ತಾಗಿ ಕಾಣ್ತೈತೆ. ನೋಡಿ ಅಲ್ಲಿ ಕಾಣ್ತಿದ್ಯಲ್ಲ, ಅದೇ ಬೇವೂರು ಗ್ರಾಮ ಅದು. ನೋಡಿ ವ್ಯೂ ನೋಡಿ, ಯಪ್ಪ. ನೋಡಿ ದೇವಸ್ಥಾನದ ಹತ್ರ ಬಂದ್ವಿ. ಓಕೆ, ಗಾಡಿ ಇಲ್ಲೇ ಪಾರ್ಕ್ ಮಾಡಿ ಇಲ್ಲಿನ ಇತಿಹಾಸ ಮತ್ತು ದೇವಸ್ಥಾನ ಸುತ್ತಮುತ್ತ ಎಲ್ಲ ನೋಡೋಣ ಬನ್ನಿ. ಓಕೆ, ನಾನು ಬೆಟ್ಟದ ಮೇಲ್ಗಡೆ, ತಿಮ್ಮಪ್ಪ ಸ್ವಾಮಿ ಬೆಟ್ಟದ ಮೇಲ್ಗಡೆ ಬಂದೆ. ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ. ನೋಡಿ ಅಲ್ಲಿ ಕಾಣ್ತಿದ್ಯಲ್ಲ, ಅದೇ ಬೇವೂರು ಗ್ರಾಮ. ನೋಡಿ ಇಲ್ಲಿ ಕಾಣ್ತಿದ್ಯಲ್ಲ, ಇದೇ ಬೇವೂರು ಗ್ರಾಮ. ನಮ್ ಚನ್ನಪಟ್ಟಣದಿಂದ ಒಂದು 15 ಕಿಲೋಮೀಟರ್ ಆಗ್ಬೋದು. ಗೌಡಗೆರೆಗೆ ಹೋಗೋ ರೋಡಲ್ಲಿ ಬೇವೂರು ಸಿಗುತ್ತೆ. ಬನ್ನಿ ಬೆಟ್ಟದ ಹತ್ರ ಹೋಗೋಣ. ಇಲ್ಲಿ ಕಾಣ್ತಿದ್ಯಲ್ಲ, ಇದೇ ದೇವಸ್ಥಾನದ ಹೆಬ್ಬಾಗಿಲು. ನೋಡಿ, ಇಲ್ಲಿ ಮೇಲ್ಗಡೆ ಬರೋ ವೆಹಿಕಲ್ಸ್ ಗಳಿಗೆ ಪಾರ್ಕಿಂಗ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಮತ್ತೆ ದೇವಸ್ಥಾನದ ಸುತ್ತ ಒಂದು ಪಾತ್ವೇ ತರ, ಅಂದ್ರೆ ನಡೆದಾಡಕ್ಕೊಂದು ದಾರಿ ತರ ಮಾಡಿದ್ದಾರೆ, ಪಾರ್ಕ್ ತರ ಮಾಡಿದ್ದಾರೆ. ಇಲ್ಲಿನ ವಾತಾವರಣಕ್ಕೆ ಇಲ್ಲಿ ಕುತ್ಕೊಂಡು ಮತ್ತೆ ಇಲ್ಲಿ ನಡೆದಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ನೋಡಿ ವ್ಯೂ ನೋಡಿ ಹೆಂಗ್ ಕಾಣ್ತಿದೆ. ನೋಡಿ ಕೆಳಗಡೆಯಿಂದ ಬಂದಿದ್ದ ದಾರಿ, ಬೆಟ್ಟದ ದಾರಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಹಾಗೆ ಇಲ್ಲೊಂದು ಬೆಟ್ಟದ ಮೇಲ್ಗಡೆ ಒಂದು ಕೊಳ ಇದೆ. ನೀರು ಅಷ್ಟೇ ತುಂಬಾ ಚೆನ್ನಾಗಿದೆ, ತುಂಬಾ ಶುದ್ಧವಾಗಿದೆ ನೀರು. ನೋಡಿ, ಇಲ್ಲಿಂದ ಬರೋ ಭಕ್ತರು ಕೈಕಾಲು ತೊಳೆಯೋಕೆ, ಸ್ನಾನ ಮಾಡೋದಿಕ್ಕೆ, ಮತ್ತೆ ಗಂಗೆ ಪೂಜೆ ಮಾಡಿದಾಗ ಈ ಕೊಳದಲ್ಲಿ ಮಾಡ್ತಾರೆ. ಮತ್ತೆ ನೋಡಿ, ದೂರದಿಂದ ಬಂದಿರೋ ಭಕ್ತರುಗಳಿಗೆ ಉಳ್ಕೊಳಕ್ಕೆ ಇಲ್ಲಿ ತಂಗುದಾಣನು ಮಾಡಿದ್ದಾರೆ. ನೋಡಿ ಇದು
ಇಲ್ಲಿನ ಕಾರ್ಯದರ್ಶಿಗಳನ್ನ ನೀವು ಸಂಪರ್ಕಿಸಿ ನೋಡಿ. ಇಲ್ಲಿ ಉಳ್ಕೊಳ್ಳೋದಿಕ್ಕೆ ಏನಾದ್ರು ನೀವು ದೂರದಿಂದ ಬಂದಿದ್ರೆ ಇಲ್ಲಿ ಉಳ್ಕೊಳ್ಳೋದಿಕ್ಕೆ ಇವ್ರನ್ನ ಸಂಪರ್ಕಿಸಿದ್ರೆ ಇಲ್ಲಿ ಉಳ್ಕೋಬಹುದು. ಹಾಗೆ ಅರಳಿ ಮರಕ್ಕೆ ಇಲ್ಲೊಂದು ಕಟ್ಟೆ ಕಟ್ಟಿದ್ದಾರೆ ನೋಡಿ, ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಮತ್ತೆ ಕೊಳಕ್ಕೆ ಇಲ್ಲಿ ಕೈಕಾಲು ತೊಳ್ಕೊಳ್ಳೋದಿಕ್ಕೆ, ಗಂಗೆ ಪೂಜೆ ಮಾಡೋದಿಕ್ಕೆ ಸ್ಟೆಪ್ಸ್ ತರ ಮಾಡಿದ್ದಾರೆ. ಓಕೆ, ನಾವಿಲ್ಲೇ ಕೈಕಾಲು ತೊಳ್ಕೊಳ್ಳೋಣ. ಇಲ್ಲಿ ನೋಡಿ ರಾಮಾನುಜಾಚಾರ್ಯರ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ಹಾಗೆ ಇಲ್ಲೊಂದು ಕಲ್ಲಿನ ಮಂಟಪ ಇದೆ, ಒಂದು ಇದಕ್ಕೆ ಬಣ್ಣ ಮಾಡಿದ್ದಾರೆ. ಕಲ್ಲಿನ ಮಂಟಪ ಇದು, ಕಲರ್ ಮಾಡಿರೋದ್ರಿಂದ ಇದು ಅಷ್ಟು ಯೂನಿಕ್ ಆಗಿ ಕಾಣ್ತಿಲ್ಲ, ಬಟ್ ಇದು ಕಲ್ಲಿನ ಮಂಟಪ ಇದೆ. ಓಕೆ, ಬನ್ನಿ ದೇವರ ದರ್ಶನ ಮಾಡೋಣ ಹಾಗೂ ತಿಮ್ಮಪ್ಪ ಸ್ವಾಮಿ ಈ ಬೆಟ್ಟಕ್ಕೆ ಬಂದು ನೆಲೆಸಿರುವ ಬಗ್ಗೆ ಅದರ ಇತಿಹಾಸವನ್ನು ತಿಳಿಯೋಣ. ಬೆಂಗಳೂರು ದಕ್ಷಿಣ ಜಿಲ್ಲೆ, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ, ಬೇವೂರು ಗ್ರಾಮದ ಸುಮಾರು 1200 ವರ್ಷಗಳ ಇತಿಹಾಸ ಉಳ್ಳುವಂತಹ ಬೇವೂರು ಬೆಟ್ಟದ ತಿಮ್ಮಪ್ಪ ಸ್ವಾಮಿ ಅಂತೇಳಿ ಒಂದು ಪುಣ್ಯ ಕ್ಷೇತ್ರ. ನಮ್ಮ ಚನ್ನಪಟ್ಟಣ ತಾಲೂಕಿಂದ ಇಲ್ಲಿ ಬಂದ್ರೆ 11 ಕಿಲೋಮೀಟರ್ ಆಗ್ತದೆ. ಮದ್ದೂರಿಂದ ಸುಧಾ ಈ ಭಾಗದಲ್ಲಿ ಮದ್ದೂರಿಗೆ ಬಂದು ಸುಧಾ ಬರ್ಬೋದು, ಮತ್ತೆ ದುರ್ಗದ ಮುಖಾಂತರ ಬರ್ಬೋದು. ಸುಮಾರು ರಸ್ತೆಗಳು, ಬೆಟ್ಟದ ಮೇಲೆ ಬಹಳ ಸುಂದರವಾದಂತ ಪ್ರಕೃತಿಯ ಒಂದು ತಾಣವಾಗಿರುವಂತ ಬೇವೂರು ಬೆಟ್ಟದ ತಿಮ್ಮಪ್ಪ ಸ್ವಾಮಿ ಬಹಳ ಇತಿಹಾಸದಂತಹ ಪವಿತ್ರವಾದಂತಹ ದೇವಾಲಯ. ಸುಮಾರು 2200 ವರ್ಷದ ಇತಿಹಾಸವುಳ್ಳ ಪಕ್ಕದ ಒಂದು ದೇವಾಲಯವಿದೆ, ಸಿದ್ದರಾಮೇಶ್ವರ ಬೆಟ್ಟ ಅಂತೇಳಿ. ಸಿದ್ದರಾಮೇಶ್ವರ ಬೆಟ್ಟದಿಂದ ಈ ದೇವರು ಬಂದಂಥದ್ದು. ಜಡಮಂತ ಒಡೆಯರು ಅಂತೇಳಿ ಬೇವೂರಿನ ಹಿಂದೆ ಏನು ಬೇವೂರು ಮಠಾಧ್ಯಕ್ಷರಾಗಿದ್ದಂತಹ ಜಡಮಂತ ಒಡೆಯರು ಅಂತೇಳಿ ಅವರು ಪ್ರತಿಷ್ಠಾಪನೆ ಮಾಡಿದಂತ ದೇವಾಲಯ. ಒಂದು ಸಿದ್ದರಾಮೇಶ್ವರ ಬೆಟ್ಟ ಈ ಭಾಗ ಆಗ ಬೋಳರೆ ಅಂತೇಳಿ ಈ ಪ್ರದೇಶವನ್ನ ಬೋಳರೆ ಅಂತ ಕರೆಯುವಂತ ಒಂದು ರೂಢಿ ಇತ್ತು. ಆ ಹಿಂದೆ ಆ ದೇವಾಲಯದ ಅರ್ಚಕರಾದಂತ ಏನು ನಾವು ಜಡಮಂತ ಒಡೆಯರು ಆ ದೇವಾಲಯಕ್ಕೆ ಪೂಜೆ ಮಾಡಿದಂತಹ ಸಿದ್ದರಾಮೇಶ್ವರ ಬೆಟ್ಟಕ್ಕೆ ಹೋದಂತಹ ಸಂದರ್ಭದಲ್ಲಿ ನಾನು ಬರ್ತೇನೆ ಅಂತೇಳಿ ಅವ್ರಿಗೆ ಒಂದು ಆಕಾಶವಾಣಿ ಆಗ್ತದೆ. ಅವರು ಭಯಭೀತರಾಗಿ ಊರೊಳಗಡೆ ಬಂದ್ಬಿಡ್ತಾರೆ. ಅಲ್ಲಿ ಪ್ರತಿ ಸೋಮವಾರ ಒಂದು ಪೂಜೆ ಮಾಡುವಂತ, ದೇವಾಲಯಕ್ಕೆ ಪೂಜೆ ಮಾಡುವಂತ ಒಂದು ರೂಢಿ. ಪ್ರತಿ ಸೋಮವಾರ ಆ ಬೆಟ್ಟದಲ್ಲಿ ಸಿದ್ದರಾಮೇಶ್ವರ ಅಂತೇಳಿ ನಾವು ಕರಿತೀವಿ. ಆ ಬೆಟ್ಟ ಸಿದ್ಧರು ಮತ್ತು ರಾಮರು ಇಬ್ಬರು ಪ್ರತಿಷ್ಠಾಪನೆ ಮಾಡಿದಂತಹ ದೇವಾಲಯ ಸಿದ್ದರಾಮೇಶ್ವರ. ಅಂದ್ರೆ ಶ್ರೀರಾಮ ಬಂದಂತಹ ಒಂದು ಕುರುಹುಗಳಿವೆ ಆ ಬೆಟ್ಟದಲ್ಲಿ. ಬಿಲ್ ಬಿಟ್ಟಂತಹ ಕಲ್ಯಾಣಿಯಲ್ಲಿ ಒಂದು ಕುರುಹು ಇದೆ. ರಾಮನ ಮತ್ತೆ ಆಂಜನೇಯನ ಪಾದಗಳಿವೆ. ರಾಮರು ಮತ್ತೆ ಸಿದ್ಧರು ಏನು ನಾವು ರಾಮಾಯಣದಲ್ಲಿ 101 ವಿಗ್ರಹಗಳನ್ನ ಅಥವಾ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಒಂದು ರಾಮಾಯಣದಲ್ಲಿ ಬರ್ತದೆ. ಅಲ್ಲಿ ಇಲ್ಲೂ ಸುದ 100 ಲಿಂಗಗಳಲ್ಲಿ 101 ಲಿಂಗಗಳಲ್ಲಿ ಪ್ರತಿಷ್ಠಾಪನೆ ಮಾಡಿದಂತ ಒಂದು ಅತೃ ಲಿಂಗ ನಮ್ಮ ಸಿದ್ದರಾಮೇಶ್ವರ ಬೆಟ್ಟ. ಅಲ್ಲಿ ಸಿದ್ಧರು ಇದ್ದಂತಹ ಒಂದು ಕುರುಹುಗಳಿವೆ, ಗುಹೆಗಳಿವೆ, ಈಗಲೂ ಸುದ ನಾವೆಲ್ಲ ನೋಡ್ಬೋದು. ಆ ಒಂದು ಅಂದ್ರೆ ಆ ಬೆಟ್ಟದ ಇತಿಹಾಸ. ಈ ನಮ್ಮ ಏನು ತಿಮ್ಮಪ್ಪನ ಬೆಟ್ಟದ ಇತಿಹಾಸಕ್ಕೆ ನಾವು ಬರದೆ ಆದ್ರೆ ನಾನು ಬರ್ತೀನಿ ಅಂತೇಳಿ ಏನು ಆಕಾಶವಾಣಿ ಆದಂತಹ ಸ್ವಾಮೀಜಿಯವರು ಒಂದ್ ಬಾರಿ ಕೇಳ್ತಾರೆ, ಯಾರಪ್ಪ ನೀನು, ನನಗೆ ಭಯ ಆಗ್ತದೆ, ದೇವನ ಭೂತನ ಏನು, ಪಿಚಾಚಿನ ಏನು ಅಂತೇಳಿ ಹೇಳಿದಂತ ಸಂದರ್ಭದಲ್ಲಿ ಮಹಾವಿಷ್ಣು ರೂಪದಲ್ಲಿ ಅವ್ರಿಗೆ ಗೋಚರ ಆಗ್ತದೆ. ಇಲ್ಲ ನಿನ್ನ ನಾನು ಹೇಗೆ ಅಲ್ಲಿ ಹೇಳ್ತಾರೆ, ಇಲ್ಲ ಈ ತರ ನಾನು ಪಕ್ಕದ ಒಂದು ಗುಡ್ಡೆಯಲ್ಲಿ ನನ್ನನ್ನು ಪ್ರತಿಷ್ಠಾಪನೆ ಮಾಡಿ ಅಂತೇಳಿ ಅವ್ರಿಗೆ ಆಕಾಶವಾಣಿ ಒಂದು ಪಾರ್ಶ್ವವಾಹಿನಿ ಬಂದಂತ ಸಂದರ್ಭದಲ್ಲಿ ನನ್ನ ಕೈಲಿ ಆಗಲ್ಲ, ಇಲ್ಲ ನಾನು 9 kg ಮಲ್ಲಿಗೆ ತೂಕದ ಒಂದು ಹೂವದ ಪುಟ್ಟಿಲಿ ನಾನು ಹೂವು ಹಾಕ್ತೀನಿ, ನಾನು ತಗೊಂಡೋಗಿ ಅಂತೇಳಿ ಸ್ವಾಮೀಜಿಗೆ ಹೇಳ್ದಂತ ಸಂದರ್ಭದಲ್ಲಿ ಆ ಹೂದ ಒಂದು ಕುಕ್ಕಿಲಿ 9 kg ಮಲ್ಲಿಗೆ ರೂಪದಲ್ಲಿ ಅವ್ರಿಗೆ ಕಾಣ್ತಂತೆ. ಅಥವಾ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಇಲ್ಲಿ ದೇವರ ಪಾದಗಳಿವೆ, ಅಲ್ಲಿ ವೆಯ್ಟ್ ಬೀಳ್ತಂತೆ. ಅಲ್ಲಿ ಪಾದವನ್ನ ಅಲ್ಲೇನೆ ಇಕ್ಕಿದ್ದಾರೆ, ಪಾದಗಳ ಅಚ್ಚೆ ಇದೆ, ಈಗೆಲ್ಲ ಕಲ್ಲೆಲ್ಲ ಮುಚ್ಚಿದ ತುಳಿತಾರೆ ಅಂತೇಳಿ ಕಲ್ಲೆಲ್ಲ ದೇವಸ್ಥಾನ ನಮ್ಮ ಭಾಗದಲ್ಲಿ ಕಲ್ಲೆಲ್ಲ ಆ ಪಾದಗಳನ್ನ ಮುಚ್ಚಿದ್ದಾರೆ. ನಂತರ ದೇವಾಲಯ ಅಲ್ಲಿಂದ ಇಲ್ಲ ನಾನು ಮತ್ತೆ ನಿನ್ನ ಪರೀಕ್ಷೆ ಮಾಡಕ್ ಇದ್ ಮಾಡಿದೆ ಅಂತೇಳಿ ಇಲ್ಲಿ ದೇವರು ಬಂದಂತ ಸಂದರ್ಭದಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಸ್ವಾಮೀಜಿಯವರು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ನಂತರ ದೇವಾಲಯದ ಈ ಸಂದರ್ಭದಲ್ಲಿ ಏನಾಯ್ತದೆ, ಈ ಅಲ್ಲಿ ಒಂದು ಪುನಃ ಅಲ್ಲಿ ಒಂದು ಪ್ರತಿಷ್ಠಾಪನೆ ಇದೆ, ಬೇವುರೇಗೌಡ ಅಂತೇಳಿ ಒಂದು ವಿಗ್ರಹ ಪ್ರತಿಷ್ಠಾಪನೆ ಇದೆ. ಆ ಸಂದರ್ಭದಲ್ಲಿ ಅವರು ಒಂದು ಇಲ್ಲಿ ಕುದುರೆಗಳ ಮೇಲೆ ಬರ್ತಾರಂತೆ, ಎಲ್ಲೋ ಹೋಗ್ತಿದ್ದಂತೆಯವರು. ಅವರು ಶ್ರೀರಂಗಪಟ್ಟಣದ ಗಾಂಜಾಮ್ ಅಂತೇಳಿ ಅಲ್ಲಿನ ಊರಿನವರು, ಯಾರು ಬೇವುರೇಗೌಡ ಅಂತೇಳಿ ಅವರು ಅಲ್ಲಿಯವರು. ಇಲ್ಲಿ ಒಂದ್ ಯಾವ್ದೋ ಇದ್ರ ಮೇಲೆ ಏನ್ ಮಾಡ್ತಾರೆ, ಹಿಂದೆ ಈ ಕಣಗಳಲ್ಲಿ ಈ ಭತ್ತಗಳನ್ನ
ಇದ್ ಮಾಡ್ತಾ ಇರ್ತಾರೆ. ಇವ್ರೇನ್ ಮಾಡ್ತಾರೆ, ಬಂದಂತೆಯವರು ಆಗ ಈ ಭತ್ತಗಳೆಲ್ಲ ತುಂಬಿಡ್ತಾರಂತೆ. ತುಂಬಿಟ್ಟು ಈ ಗುಡ್ಡೆ ಮೇಲೆ ಹಾದಿ ಹೋಗ್ಬೇಕಾದ್ರೆ ಒಂದು ಆ ಕತ್ತೆಯ ಅಥವಾ ಕುದುರೆಯ ಒಂದು ಇದು ಓಪನ್ ಆಗ್ಬಿಡಿರ್ತಂತೆ. ಆ ಭತ್ತ ಚೀಲ ತೂತಾಗ್ಬಿಡಿರ್ತದಂತೆ. ಅಂದ್ರೆ ಆ ಮಾಲೀಕ ಹುಡಿಕೊಂಡು ಬಂದ್ಬಿಡ್ತಾನಂತೆ. ಆಗ ಅಲ್ಲಿ ನಿಂತ್ಕೊಂಡು ಕೈ ಮುಗಿತಾರಂತೆ. ಇಲ್ಲಿ ಇರುವಂತದ್ದು ಸಣ್ಣಕ್ಕೆ ಎಲ್ಲ ದಪ್ಪಕ್ಕೆ ಆಗ್ಬಿಡ್ಲಿ, ಬಿದ್ದಿರುವಂತ ಭತ್ತಗಳೆಲ್ಲ ಬದಲಾವಣೆ ಆಗ್ಲಿ ಅಂತೇಳಿ ಅಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾರಂತೆ. ಅಂದ್ರೆ ಇಲ್ಲಿ ದೇವರು ಒಂದು ಕಲ್ಲಿನ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿ ಒಂದು ಕಡ್ಡಿಗಳನ್ನ ಹಾಕಿ ಒಂದು ಚಪ್ರ ತರ ಮಾಡಿ ಸ್ವಾಮೀಜಿಗಳು ಇಟ್ಟು ಕೊಂಡೋಗ್ಬಿಟ್ಟಿರ್ತಾರಂತೆ ಇಲ್ಲಿ ಹೇಳಾದ್ಮೇಲೆ. ಅಂದ್ರೆ ಅಲ್ಲಿ ಪ್ರತಿನಿತ್ಯ ಪೂಜೆಗಳು ಆಗ್ತಿತ್ತು. ಅಂದ್ರೆ ಅವ್ರನ್ನ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಬಂದಂತವ್ರು ಏನು ಭತ್ತಗಳನ್ನ ತಗೊಂಡೋಗ್ಬೇಕಾದ್ರೆ ಬರ್ತಾರಲ್ಲ, ಕಳದಲ್ಲಿ ಅವರು ಪ್ರಾರ್ಥನೆ ಮಾಡ್ತಾರಂತೆ. ಆ ಏನು ಒಂದು ತೂತಾಗಿತ್ತಂತ, ಚೀಲದಲ್ಲಿ ತೂತಾಗಿದ್ದಂತ ಎಲ್ಲ ಇದು ಭತ್ತ ಏನ್ ಮುನ್ನೂರಕ್ಕೆ ಭತ್ತ ಇರೋದೆಲ್ಲ ಸಣ್ಣಕ್ಕೆ ಭತ್ತ ಆಗ್ಬಿಟ್ಟಂತೆ, ಕೆಳಗಡೆ ಬಿದ್ದುದೆಲ್ಲ. ಅಂದ್ರೆ ಬಂದವರು ಇದು ನಮ್ಮ ಭತ್ತ ಅಲ್ಲ ಅಂತೇಳಿ ವಾಪಸ್ ಹೊಂಟೋದಂತೆ. ಆಗ ಅವರು ಇಲ್ಲ, ನನ್ನ ದೇವರದ ಒಂದು ನನ್ನ ಪ್ರಾರ್ಥನೆ ಮಾಡಿದಂಥದ್ದು ನನ್ಗೆ ಈಡೇರುತ್ತೆ ಆಯ್ತು, ಇದೊಂದು ದೇವಾಲಯವನ್ನ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಂಡಂತವ್ರು ಅವತ್ತು ಒಂದು ಈ ಕರ್ನಾಟಕ ಆಗಿರ್ಬೋದು ಇಲ್ಲಿನ ಒಂದು ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ರು. ಅವ್ರಿಗೂ ಸುಧಾ ಒಂದು ಆಕಾಶವಾಣಿ ಯಾರೇನೋ ಯಾವ್ದು ಒಂದು ಅವ್ರದ ಪ್ರತಿಮೆ ಇದೆ ಅಂದ್ರೆ ನಮ್ಮ ಮೂಲ ಪುರುಷರು ಬೇವುರೇಗೌಡ ಅಂತೇಳಿ, ಅಂದ್ರೆ ಅವ್ರಿಗೂ ಒಂದು ಆಕಾಶವಾಣಿ ಇಲ್ಲ ಒಂದು ದೇವಾಲಯ ನಿರ್ಮಾಣ ಮಾಡ್ಬೇಕು, ನೀವೇನೇ ಇಲ್ಲಿ ಒಂದು ಇದನ್ನ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವ್ರಿಗೂ ಸುಧಾ ಒಂದು ಆಕಾಶವಾಣಿ ಇದಂತಾದಂತ ಸಂದರ್ಭದಲ್ಲಿ ಅಲ್ಲಿಂದ ಬಂದಂತೆಯವರು ಇಲ್ಲೇ ಉಳ್ಕೊಂಡು ದೇವಾಲಯಗಳನ್ನ ಒಂದು ದೊಡ್ಡ ಜೀರ್ಣೋದ್ಧಾರ ಮಾಡಿ ದೇವಾಲಯವನ್ನ ನಿರ್ಮಾಣ ಮಾಡ್ಕೊಂಡು ಭಕ್ತಾದಿಗಳ ಎಲ್ಲ ಸಹಕಾರ ತಗೊಂಡು ಕಂಟಿನ್ಯೂ ಮಾಡ್ಕೊಂಡು ಬಂದಂತಂದ್ರೆ ಆ ದೇವರ ಒಂದು ಮಾತಾಡ್ತಿರೋ ಅಂತಲ್ಲಿ ಅವ್ರಿಗೂ ಸುಧಾ ವಿಶೇಷವಾಗಿ ಇಲ್ಲಿ ದೇವರ ಪೂಜೆ ಆದ ನಂತರ ಅವ್ರಿಗೂ ಸುಧಾ ಏನು ಬೇವುರಯ್ಯ ಅನ್ನೋರಿಗೂ ಸುಧಾ ಪೂಜೆಗಳಾಗ್ತದೆ. ಮತ್ತೆ ಇಂದಿನಿಂದ ಸಾಂಸ್ಕೃತಿಕವಾಗಿ ಬಹಳ ಪ್ರತಿ ವರ್ಷ ಈ ವಿಜಯದಶಮಿ ಆದ ಮಾರನೇ ದಿನ ಏನು ನಾವು ಜಂಬೂ ಸವಾರಿ ನಡೀತಿದ್ವು, ಮಿನು ದಸರಾ ಅಂತೇಳಿ ನಾವು ಈ ಭಾಗದಲ್ಲಿ ಕರೆಯಬಹುದು. ನಮ್ಮ ಚನ್ನಪಟ್ಟಣದ ಈ ಹಳೆ ಮೈಸೂರು ಪ್ರಾಂತದಲ್ಲಿ ಏನು ಹಳೆ ವಿಶೇಷವಾಗಿ ಮೈಸೂರು ದಸರಾ ಏನ್ ಆಗ್ತದೋ 8ನೇ ತಾರೀಕು ದಸರಾ ಆಗ್ತದೆ. ಅದ್ರ ಮಾರನೆಗೆ 3ನೇ ತಾರೀಕು 3ನೇ ದಿನ ಇಲ್ಲಿ ಜಾತ್ರೆ, ಬ್ರಹ್ಮ ರಥೋತ್ಸವ, ಶ್ರೀಯವರ ತಿರುಕಲ್ಯಾಣೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತದೆ. ಲಕ್ಷಾಂತರ ಭಕ್ತರು ಬರ್ತಾರೆ. ಸುಮಾರು 8 ಜಿಲ್ಲೆಗಳಿಗೂ ಹೆಚ್ಚು ಭಕ್ತರು ಇಲ್ಲಿರುವಂತದ್ದು. ಪ್ರತಿ ವರ್ಷ ಬಹಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಜಾತ್ರಾ ಮಹೋತ್ಸವ ನಡೀತದೆ. ಲಕ್ಷಾಂತರ ಜನಕ್ಕೆ ಬೇವೂರು ಸಮಸ್ತ ಕುಂಭಾಶೆಟ್ಟರುಗಳಿಂದ ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮ ನಡೀತದೆ. ಮತ್ತೆ ಎಲ್ಲಾ ಸೇವಾಕರ್ತರು ಇವತ್ತು ಏನು ಭಕ್ತಾದಿಗಳು ಇವತ್ತು ವಿದ್ಯುತ್ ದೀಪಾಲಂಕಾರ ಆಗಿರ್ಬೋದು, ಹೂವಿನ ಅಲಂಕಾರ ಆಗಿರ್ಬೋದು, ಗರುಡೋತ್ಸವ, ಗಜೋತ್ಸವ, ದೀಪೋತ್ಸವ, ಮತ್ತೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ರಥೋತ್ಸವ, ಇದು ಕರ್ನಾಟಕ ಸರ್ಕಾರ ಮುಜರಾಯಿ ಇಲಾಖೆಗೆ ಈಗ ಸೇರ್ಕೊಂಡಿರೋದ್ರಿಂದ ನಮ್ಮ ತಾಲೂಕು ದಂಡಾಧಿಕಾರಿಗಳ ಒಂದು ನೇತೃತ್ವದಲ್ಲಿ, ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಮತ್ತೆ ಕ್ಷೇತ್ರದ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಬಹಳ ವಿಶೇಷವಾಗಿ ಬ್ರಹ್ಮರಥೋತ್ಸವ 3ನೇ ತಾರೀಕು 12 ಗಂಟೆಗೆ ಜರುಗ್ತದೆ. ಸಮಸ್ತ ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಅಂತೇಳಿ ಮನವಿಯನ್ನ ಮಾಡಿಕೊಂಡು, ಮತ್ತು ಈ ಕ್ಷೇತ್ರ ಬಹಳ ಸುಂದರವಾಗಿ ಪ್ರಕೃತಿಯಿಂದ ಕೂಡಿದೆ. ಮತ್ತೆ ಸಿದ್ದರಾಮೇಶ್ವರ ಬೆಟ್ಟ, ತಿಮ್ಮಪ್ಪನ ಬೆಟ್ಟ ಎರಡೂ ಸುಧಾ ಒಂದು ಕಣ್ಣುಗಳಿದ್ದಂಗೆ ಈ ನಮ್ಮ ತಾಲೂಕಿಗೆ ಅಂತ ಹೇಳ್ಬೋದು. ಮತ್ತೆ ಬಂದಂತ ಪ್ರವಾಸಿಗರು ಎರಡೂ ದೇವಾಲಯಗಳನ್ನ ನೋಡ್ಕೊಂಡು ಆನಂದ ಪಡ್ಕೊಂಡು ಹೋಗ್ಬೋದು. ಒಂದು ಈ ದೇವಸ್ಥಾನದ ಇತಿಹಾಸ ಇನ್ನಷ್ಟು ಹೇಳ್ಕೊಂಡು ಹೋದ್ರೆ ಇನ್ನೊಂದಷ್ಟು ಇಲ್ಲಿ ಜೈನರು ಬಂದು ಹೋಗವ್ರೆ, ಮತ್ತೆ ಚೋಳರುಗಳು ಬಂದೋಗಿರುವಂತ ಗೃಹಗಳಿವೆ. ಇಲ್ಲಿ ಬಂದಂತೆಯವರು ಈ ಎಲ್ಲಾ ಕೆತ್ತನೆಗಳಿವೆ. ಇಲ್ಲಿ ಬಂದಂತೆ ಜೈನರ ಒಂದು ಕೇಂದ್ರ ಬಿಂದು ಆಗಿತ್ತು ಇರುವಂತದ್ದು. ಮತ್ತೆ ಈ ಚೋಳರುಗಳು ದೇವಾಲಯ ನಿರ್ಮಾಣ ಮಾಡಿರುವಂತದ್ದು. ಅಂದ್ರೆ ಆ ಕಾಲಘಟ್ಟದಲ್ಲಿ ಯಾರ್ಯಾರು ಬರ್ತಾರೋ ಆ ಕಾಲಘಟ್ಟಗಳಲ್ಲಿ ಇದೊಂದು ಕ್ಷೇತ್ರವನ್ನ ಮಾಡಿದ್ದಾರೆ. ಮತ್ತೆ ಮೈಸೂರು ಮಹಾರಾಜರು ಬಂದಂತಿರುವ ಒಂದು ಛತ್ರಿ ಮತ್ತೆ ಭೂಗುಡಿಯನ್ನ ಕೊಟ್ಟಿರುವಂತ ತಿಮ್ಮಪ್ಪರಾಜ ಅರಸರು ಅವರು ಇದ್ದಂತ ನಮ್ಮ ಏನ್ ಚನ್ನಪಟ್ಟಣ ಹಳೆ ಕೋರ್ಟು ಇವತ್ತು ಏನ್ ಕರಿತೀವೋ ತಿಮ್ಮಪ್ಪರಾಜ ಅರಸರು ಅವರು ಆ ಸಂದರ್ಭದಲ್ಲಿ, ಮತ್ತೆ ಮಹಾರಾಜರು ನಮ್ಗೆ ಯಾವ್ದೇ ದೇವಾಲಯಗಳನ್ನ ಎಲ್ಲರೂ ಹೋಗ್ಬೇಕಾದ್ರೆ ಆಗ ಹಿಂದೆ ತಗೊಂಡು ಹೋಗಂಗಿರ್ಲಿಲ್ಲ. ಆದ್ರೆ ನಮ್ಮ ದೇವ್ರಿಗೆ ಅದೆಲ್ಲ ಒಂದು ಪತ್ರಗಳಿದೆ, ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು ಅಂತೇಳಿ ಮೈಸೂರು ಮಹಾರಾಜರು ನಮ್ಗೆ ಒಂದಷ್ಟು ಭೂಕೊಡಿ ಛತ್ರಿಯನ್ನ ಕೊಟ್ಟಿದ್ದಂಥದ್ದು. ಮತ್ತೆ ನಮ್ಮ ಚನ್ನಪಟ್ಟಣ ತಿಮ್ಮಪ್ಪರಾಜ ಅರಸರು ಇದ್ದಂತ ಸಂದರ್ಭದಲ್ಲಿ ನಮ್ಗೆ ದೇವಾಲಯಕ್ಕೆ ಇದ್ ಮಾಡಿರುವಂತದ್ದು. ಆ ಜೈನರು ಬಂದು ಹೋಗಿರುವಂತದ್ದು, ಚೋಳರುಗಳು ಬಂದು ಹೋಗಿರುವಂತದ್ದು. ಅಂದ್ರೆ ಒಂದು ಆ ಕಾಲಘಟ್ಟದಲ್ಲಿ ಆ ಕಾಲಗಳಲ್ಲಿ ದೇವರ ಒಂದು ಇತಿಹಾಸವನ್ನ ಇರುವಂತದ್ದು. ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಈ ದೇವಾಲಯಗಳಲ್ಲಿ ಬಂದು ಮಕ್ಳಿಲ್ದೇ ಇರುವಂತದ್ದು. ನಮ್ದು ಬೇವಿನ ಮರ ಕಲ್ಯಾಣಿ ಅಂತಿದೆ. ಆ ಕಲ್ಯಾಣಿಗಳಲ್ಲಿ ಹಳ್ಳಿ ಮರ, ಆಲದ ಮರ ಮತ್ತೆ ಬೇವಿನ ಮರ 3 ಒಂದೇ ಮರದಲ್ಲಿ ಇರುವಂತದ್ದು. ಅಲ್ಲಿ ಯಾರು ಒಂದು ಮಕ್ಳು ಇಲ್ದೇ ಇರುವಂತವ್ರು ಬಂದು ಒಂದು ಅರ್ಕೆಯನ್ನ ಕಟ್ಕೊಂಡು ಒಂದು ವೈಟ್ ಬಟ್ಟೆಲಿ ಒಂದು ಕಲ್ಲನ್ನ ಕಟ್ಟಿ ಒಂದು ಅರ್ಕೆ ಮಾಡ್ಕೊಂಡು ಹೋದ್ರೆ ಒಂದು ಅವ್ರಿಗೆ ಸಂತಾನಿ ಪ್ರಾಪ್ತಿ ಆಗ್ತದೆ ಅನ್ನುವಂಥದ್ದು ಒಂದು ಇದಿದೆ. ಮತ್ತೆ ನಾಗರ ಅಂತ ಮಾಡ್ತಾರೆ, ಏನು ನಾಗರ ದೋಷ ಇರುವಂತವ್ರು ಆ ನಾಗರ ಒಂದು ಆ ಬಂದಿಯ ಪೂಜೆ ಮಾಡ್ಕೊಂಡು ಆ ನಾಗರಿಗೆ
ಏನೋ ತೆಂಬಿಟ್ಟೆಲ್ಲ ಮಾಡ್ತೀವಲ್ಲ ಅದನ್ನ ಮಾಡಿ ಪೂಜೆ ಮಾಡ್ಕೊಂಡು ಹೋದ್ರೆ ಆ ನಾಗ ಮೋಕ್ಷ ಆಗ್ತದೆ. ನಾವೇನು ಈ ಕುಕ್ಕೆಗೆ ಇವೆಲ್ಲ ಹೋಗ್ತೀವಲ್ಲ ಅಲ್ಲಿ ಬಂದು ಇಲ್ಲಿ ಮಾಡುವಂತದ್ದು ಒಂದು ಪ್ರತೀತಿ ಇದೆ. ಹಂಗಾಗಿ ಇದೊಂದು ಐತಿಹಾಸಿಕ ದೇವಾಲಯ, ಇತಿಹಾಸ ಬಹಳಷ್ಟು ಒಂದು ಇರುವಂತದ್ದು. ಬರ್ಬೇಕು ಅಂತ ಹೇಳಿ ನಿಮ್ ಮುಖಾಂತರ ಒಂದಷ್ಟು ದೇವಾಲಯದ ವಿಚಾರವನ್ನ ಜನಗಳಿಗೆ ಪ್ರಯತ್ನ ಮಾಡ್ತಿಲ್ಲ, ನಿಮ್ಗೆ ಅಭಿನಂದನೆ ಅಂತ ನಾನು ಮಾತಾಡ್ತೇನೆ. ನಮಸ್ಕಾರ. ನೋಡಿ, ಈಗ ನಾನು ತಿಮ್ಮಪ್ಪ ಸ್ವಾಮಿ ಬೆಟ್ಟದಿಂದ ಕೆಳಗಡೆ ಬಂದೆ. ಅಲ್ಲಿಂದ ಕೆಳಗಡೆ ಬಂದು ಲೆಫ್ಟ್ಗೆ ಒಂದು ರೋಡ್ ಹೋಗುತ್ತೆ. ಇತಿಹಾಸ ತಿಳಿಸಿದ್ರಲ್ಲ ಸಿದ್ದರಾಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ, ಅದೇ ಇಲ್ಲಿ ಕಾಣ್ತಿರೋಂತ ಬೆಟ್ಟ. ಬನ್ನಿ ಆ ಬೆಟ್ಟಕ್ಕೆ ಹೋಗೋಣ. ಹಾಗೆ ಅಲ್ಲೊಂದು ದೇವಸ್ಥಾನ ಇದೆ, ಅದನ್ನು ನೋಡೋಣ ಬನ್ನಿ. ಓಕೆ, ನಾವೀಗ ಸಿದ್ದರಾಮೇಶ್ವರ ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿನ ಜಾಗನು ತುಂಬಾ ಚೆನ್ನಾಗಿದೆ. ಆ ಬೆಟ್ಟದಿಂದ ಒಂದು ಕಿಲೋಮೀಟರ್ ಆಗ್ತದೆ ಅಷ್ಟೇ. ನೋಡಿ, ಇಲ್ಲಿ ಇದೆ ದೇವಸ್ಥಾನ. ಇಲ್ಲಿ ಸೋಮವಾರ ಮಾತ್ರ ಪೂಜೆ ಇರುತ್ತೆ ಅಂತ ಹೇಳಿದ್ರು. ಈಗ ಬಾಗ್ಲಾಕಿದ್ದಾರೆ. ಇಲ್ಲಿನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಜಾಗ. ನೋಡಿ, ವ್ಯೂ ಪಾಯಿಂಟ್ ಎಷ್ಟು ತುಂಬಾ ಸಖತ್ತಾಗಿದೆ. ಒಂದೇ ಜಾಗದಲ್ಲಿ ಎರಡು ಬೆಟ್ಟಗಳಿದೆ. ಒಂದು ಬೆಟ್ಟದ ತಿಮ್ಮಪ್ಪ ಸ್ವಾಮಿ ಬೆಟ್ಟ, ಹಾಗೂ ಅದರಿಂದ 1 ಕಿಲೋಮೀಟರ್ ಅಲ್ಲಿ ಈ ಬೆಟ್ಟ ಇದೆ. ಸಿದ್ದರಾಮೇಶ್ವರ ಸ್ವಾಮಿ ಬೆಟ್ಟ ಇದು, ಅದು ತಿಮ್ಮಪ್ಪ ಸ್ವಾಮಿ ಬೆಟ್ಟ. ಎಲ್ಲಾ ಕಡೆ CC ಕ್ಯಾಮೆರಾ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ. ಫಸ್ಟ್ ಈ ತರ ಇರ್ಲಿಲ್ಲ, ಈಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಬಾಕ್ಲು ಹಾಕಿದ್ದಾರೆ, ಸೋಮವಾರ ಮಾತ್ರ ಓಪನ್ ಇರುತ್ತೆ ಅಂತ ಹೇಳಿದ್ರು. ಓಕೆ, ನೋಡಿದ್ರಲ್ಲ, ಇದಾಗಿತ್ತು ತಿಮ್ಮಪ್ಪ ಸ್ವಾಮಿ ಬೆಟ್ಟ ಹಾಗೂ ಸಿದ್ದರಾಮೇಶ್ವರ ಸ್ವಾಮಿ ಬೆಟ್ಟದ ಇತಿಹಾಸ ಹಾಗೂ ಸಂಪೂರ್ಣ ಮಾಹಿತಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.